ಅಘೋರಿಗಳು ಮನುಷ್ಯರು ಸುಟ್ಟಿ ಬಂದಿರೋ ಬೂದಿಯಿಂದ ತನ್ನ ಮೈ ಪೂರ್ತಿ ಹಚ್ಕೊಂಡು ಸ್ಮಶಾನದಲ್ಲೇ ಕುಂತಿರ್ತಾರೆ. ಕೈಯಲ್ಲೇ ಮನುಷ್ಯನ ತಲೆ ಬುರುಡೆನ ಇಟ್ಕೊಂಡು ತುಂಬಾ ದಿನ ಕಾಲ ಧ್ಯಾನವನ್ನ ಮಾಡ್ತಾರೆ. ತುಂಬಾ ಅಘೋರಿಗಳು ಗಾಂಜಾ ಸೇದುತ್ತಾರೆ ಮತ್ತೆ ಮನುಷ್ಯನ ಶವದ ಮಾಂಸ ಕೂಡ ತಿಂತಾರೆ. ಇವರು ಕುತ್ತಿಗೆಗೆ ರುದ್ರಾಕ್ಷಿ ಮಾಲೆನ ಹಾಕೊಂಡು ಮತ್ತೆ ತಲೆ ಬುರುಡೆನ ಮಾಲೆ ಆಗಿ ಹಾಕೊಂತಾರೆ. ಉದ್ದವಾಗಿ ತಲೆ ಕೂದಲನ್ನ ಬಿಟ್ಕೊಂಡು ಮತ್ತೆ ಕೆಲವರು ಬಟ್ಟೆ ಇಲ್ದಲೇನೆ ನಿರ್ವಾಣವಾಗಿ ಕೂಡ ಇರ್ತಾರೆ. ಇವರು ಮುಖ್ಯವಾಗಿ ಕಾಶಿ, ವಾರಣಾಸಿ ಮತ್ತೆ ದೊಡ್ಡ ದೊಡ್ಡ ಶಿವನ ದೇವಸ್ಥಾನ ಹತ್ರ ನೆಲೆಸಿರ್ತಾರೆ. ಈ ಅಘೋರಿ ಅನ್ನೋರು ಯಾರು, ಇವರು ಏಂತಕ್ಕೆ ಅಘೋರಿ ಆಗ್ತಾರೆ, ಮತ್ತೆ ಈ ಅಘೋರಿಗಳ ಸಂಪ್ರದಾಯಗಳು ಏನು, ಇವ್ರ ಹತ್ರ ನಿಜವಾಗ್ಲೂ ದೈವ ಶಕ್ತಿ ಅನ್ನೋದು ಒಂದು ಇದೆಯಾ, ಎಲ್ಲಾ ವಿಷಯ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಕೊನೆವರೆಗೂ ನೋಡಿ. ಹಾಯ್ ಎಲ್ಲರಿಗೂ, ನನ್ನ ಹೆಸರು ಮನೋಜ್. ಸಂಸ್ಕೃತದಲ್ಲಿ ಈ ಅಘೋರಿ ಅನ್ನೋ ಪದಕ್ಕೆ ಅರ್ಥ ಫಿಯರ್ಲೆಸ್, ಅಂದ್ರೆ ಈ ಭಯಕ್ಕೆ ವಿರುದ್ಧ, ಭಯ ಇಲ್ದಿರೋ ಮನುಷ್ಯ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಸಾಮಾನ್ಯವಾಗಿ ಈ ಅಘೋರಿಗಳನ್ನ ಶಿವನಿಗೆ ಹೋಲಿಸ್ತಾರೆ. ಕಾಲಭೈರವ, ಈ ಕಾಲಭೈರವನೇ ಮೊದಲನೇ ಅಘೋರಿ ಅಂತ ಪುರಾಣದಲ್ಲಿ ಹೇಳಿದ್ದಾರೆ. ನಾವು ಅಘೋರಿ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಈ ಶಿವ ಪುರಾಣದಲ್ಲಿ ಏನ್ ಹೇಳಿದ್ದಾರೆ ಅನ್ನೋದು ನೋಡೋಣ. ಈ ಶಿವಪುರಾಣದಲ್ಲಿ ಈ ಅಘೋರಿಗೆ ಸಂಬಂಧಪಡಿಸಿರೋ 2 ಕಥೆ ಇದೆ. 2 ಕಥೆನ ಹೇಳ್ತೀನಿ. ಮೊದಲನೇ ಕತೆ ದಾಕ್ಷಾಯಣಿ ಮತ್ತೆ ಶಿವ. ಈ ದಾಕ್ಷಾಯಣಿಗೆ ಇನ್ನೊಂದು ಹೆಸರು ಕೂಡ ಇದೆ, ಸತಿ. ಈ ದಾಕ್ಷಾಯಣಿ ಅನ್ನೋರು ಈ ಶಿವನದ ಮೊದಲನೇ ಧರ್ಮಪತ್ನಿ. ಒಂದು ದಿನ ಈ ದಾಕ್ಷಾಯಣಿ ಅನ್ನೋರು ಈ ಬೆಂಕಿಗೆ ಎಗರಿ ತನ್ನ ತಾನೇ ಆತ್ಮಹತ್ಯೆ ಮಾಡ್ಕೊಂತಾರೆ. ಅವಾಗ ಆ ಸತ್ತಿರೋ ಆ ಬೆಂಕಿಯಲ್ಲಿದ್ದ ಆ ದೇಹವನ್ನ ಶಿವ ಎತ್ಕೊಂಡು ಸ್ಮಶಾನಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಶಿವ ತಪಸ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೆಲವು ದಿನದಿಂದ ಕೆಲವು ವರ್ಷವರೆಗೂ ಹೋಗುತ್ತೆ. ಈ ಸಮಯದಲ್ಲಿ ಶಿವ ತುಂಬಾ ದುಃಖ ಆಗಿ ಎಲ್ಲಾ ವಿಷಯದಿಂದ ದೂರ ಆಗಿ ವರ್ಷಾನುಗಟ್ಟಲೆ ತಪಸ್ನ ಮಾಡ್ತಾರೆ. ಈ ಘಟನೆಯಿಂದನೇ ಶಿವನಿಗೆ ಸ್ಮಶಾನವಾಸಿ ಅಂತ ಒಂದು ಹೆಸರು ಬಂತು. ಈ ಸ್ಮಶಾನವಾಸಿ ಅಂದ್ರೆ ಸ್ಮಶಾನದಲ್ಲೇ ವಾಸ ಮಾಡೋರು, ಸ್ಮಶಾನದಲ್ಲೇ ನೆಲೆಸಿರೋರು. ಇದಕ್ಕೆ ಶಿವನಿಗೆ ಸ್ಮಶಾನವಾಸಿ ಅಂತ ಹೆಸರು ಬಂತು. ಇದೇ ನಂಬಿಕೆನೆ ಅಘೋರಿ ಕೂಡ ಪಾಲಿಸ್ತಾರೆ. ಅದೇನಂದ್ರೆ ಡಿಟ್ಯಾಚ್ಮೆಂಟ್, ಎಲ್ಲಾ ವಿಷಯದಿಂದ ದೂರ ಆಗೋದು. ಮತ್ತೆ ಈ ಶಿವನೇ ಈ ಮರಣಗೆ ಹೆದರೋದಿಲ್ಲ, ನಾವ್ ಯಾಕೆ ಹೆದರ್ಬೇಕು ಅಂತ ಹೇಳಿ ಈ ಅಘೋರಿಗಳು ಈ ವಿಷಯನ ಪಾಲಿಸ್ತಿದ್ದಾರೆ. ಇವಾಗ 2ನೇ ಕತೆ ಶಿವ ಪುರಾಣದಲ್ಲಿ ಹೇಳಿರೋದು ಕಾಲಭೈರವ. ಈ ಕಾಲಭೈರವ ಅನ್ನೋರು ಶಿವನದ ಒಂದು ಉಗ್ರವಾದ ರೂಪ, ಒಂದು ಉಗ್ರವಾದ ಅವತಾರ. ಒಂದು ಸಮಯದಲ್ಲಿ ಈ ಬ್ರಹ್ಮನಿಗೆ ಅಹಂಕಾರ ಅನ್ನೋದು ಜಾಸ್ತಿ ಆಗಿರುತ್ತೆ. ಆ ಅಹಂಕಾರ ಅನ್ನೋದು ಮುರಿಯೋದಕ್ಕೆ ಶಿವ ಈ ಕಾಲಭೈರವ ಆಗಿ ಒಂದು ಸ್ವರೂಪ, ಒಂದು ಮಹಾ ಅವತಾರ ತಗೊಂತಾರೆ. ಆ ಬ್ರಹ್ಮನಿನ ಒಂದು ತಲೆ ಕತ್ತರಿಸಿ ಆ ತಲೆನ ಶಿವ ಕೈಯಲ್ಲಿ ಹಿಡ್ಕೊಂತಾರೆ. ಇದೇ ವಿಷಯನ ಈ ಅಘೋರಿ ಕೂಡ ಮಾಡ್ತಾರೆ. ಅದೇನು ಅಂದ್ರೆ ಈ ಮನುಷ್ಯರು ಸತ್ತೋಗಿರೋ ಆ ದೇಹ ಇರುತ್ತಲ್ಲ, ಆ ತಲೆ ಬುರುಡೆನ ಅವ್ರ ಸುತ್ತಮುತ್ತ ಇಟ್ಕೊಂಡಿರ್ತಾರೆ. ಇದರಿಂದ ಈ ಶಿವ ಪುರಾಣದಿಂದ ಅವ್ರೇನು ಪಾಠ ಕಲ್ತಿದ್ದಾರೆ ಅಂದ್ರೆ ಈ ಮನುಷ್ಯನಿಗೆ ಅಹಂಕಾರ ಅನ್ನೋದು ಇರಬಾರ್ದು, ಈಗೋ ಅನ್ನೋದು ಇರಬಾರ್ದು. ಈ ಈಗೋ ಅಂತ ಒಂದು ವಿಷಯ ಇಲ್ಲ ಅಂದ್ರೆ ಮನುಷ್ಯನಿಗೆ ನೆಮ್ಮದಿ ಇರುತ್ತೆ ಅನ್ನೋದು ಶಿವ ಪುರಾಣದಲ್ಲಿ ಒಂದು ವಿಷಯನ ಹೇಳಿರ್ತಾರೆ. ಅದೇ ವಿಷಯ ಇವಾಗ ಅಘೋರಿಗಳು ಪಾಲಿಸ್ತಿದ್ದಾರೆ. ಮತ್ತೆ ಶಿವ ತನ್ನ ದೇಹ ಪೂರ್ತಿ ಬೂದಿಯಿಂದ ಹಚ್ಕೊಂಡಿರೋದನ್ನ ನಾವು ನೋಡಿರ್ತೀವಿ. ಅದೇ ವಿಷಯ ಈ ಅಘೋರಿಗಳು ಕೂಡ ಮಾಡ್ತಾರೆ. ಇದರಿಂದ ಅವ್ರು ಏನ್ ಹೇಳೋದಕ್ಕೆ ಬರ್ತಿದ್ದಾರೆ ಅಂದ್ರೆ ಒಬ್ಬ ರಾಜ ಆಗಿರ್ಲಿ, ಒಬ್ರು ಬಡವರಾಗಿರ್ಲಿ, ಈ ಸುಂದರತೆ, ಈ ಶ್ರೀಮಂತಿಕೆ ಎಲ್ಲ ಸ್ವಲ್ಪ ದಿನ ಕಾಲ ಅಷ್ಟೇ. ನಮ್ಮ ಬಾಡಿ ಅನ್ನೋದು ಬರೀ ಟೆಂಪರವರಿ, ನಮ್ಮ ಸೋಲು ಅನ್ನೋದು ಎಟರ್ನಲ್. ನಾವು ಸತ್ತ ಮೇಲೂ ಕೂಡ ನಾವು ಶಿವನ ಹತ್ರ ಹೋಗ್ತೀವಿ ಅನ್ನೋದು ಈ ಅಘೋರಿಗಳು ನಂಬ್ತಾರೆ. ಅದರಿಂದನೇ ಈ ಅಘೋರಿಗಳು ತನ್ನ ದೇಹ ಪೂರ್ತಿ ಬೂದಿಯಿಂದ ಹಚ್ಕೊಂಡಿರ್ತಾರೆ. ಮತ್ತೆ ಈ ಅಘೋರಿಗಳಿಗೆ ಸಾವು ಕಂಡ್ರೆ ಭಯ ಇರೋದಿಲ್ಲ. ಈ ಸಾವು ಅನ್ನೋ ಭಯನ ಮುರಿಯೋದಿಕ್ಕೇನೆ ಇವರು ಪ್ರತಿದಿನ ಆ ಶವದ ಪಕ್ಕದಲ್ಲೇ ಇರ್ತಾರೆ, ಅಲ್ಲೇ ಓಡಾಡ್ತಾನೆ ಇರ್ತಾರೆ, ಅಲ್ಲೇ ಅವರು ಆಚರಣೆಗಳು ಮಾಡ್ಕೊಂಡಿರ್ತಾರೆ. ಅಘೋರಿಯ ಸಂಪ್ರದಾಯ ಅನ್ನೋದು 17th ಸೆಂಚುರಿಯಲ್ಲಿ ನಮ್ಮ ಇಂಡಿಯಾದಲ್ಲಿ ಮನುಷ್ಯರು ಮಾಡೋದಕ್ಕೆ ಶುರು ಮಾಡಿದ್ರು. ಆ ಅಘೋರಿಯ ಸಂಪ್ರದಾಯ ಅನ್ನೋದು ಜನರು ಕಲಿಯೋದಕ್ಕೆ ಶುರು ಮಾಡಿದ್ರು ಅನ್ನೋದು ಹಿಸ್ಟ್ರಿ ಪುಸ್ತಕದಲ್ಲಿ ಇದೆ. ಬಾಬಾ ಕೀನಾರಾಮ್ ಅಂತ ಹೆಸರಿರೋ ವ್ಯಕ್ತಿಗೆ ಮಹಾ ಅಘೋರಿ ಅಂತ ಹೇಳ್ತಾರೆ. ಇವರು ಅಘೋರಿಗಳ ಗುರುಗಳು, ಅಘೋರಿಯ ಗುರು. ಇವರು ಅಘೋರಿಯ ಆಚರಣೆಗಳು, ಮಂತ್ರಗಳು, ತಂತ್ರಗಳು ಅಂತ ಜನಗಳಿಗೆ ಬೋಧಿಸಕ್ಕೆ ಶುರು ಮಾಡಿದ್ರು.
ಇವತ್ತಿಗೂ ಕೂಡ ಈ ಬಾಬಾ ಕೀನಾರಾಮ್ ಅವರ ಆಶ್ರಮ ವಾರಣಾಸಿಯಲ್ಲಿದೆ. ಒಬ್ಬ ಮನುಷ್ಯ ಅಘೋರಿ ಆಗ್ಬೇಕು, ಒಬ್ಬ ಸಾಮಾನ್ಯವಾದ ಮನುಷ್ಯ ಅಘೋರಿ ಆಗ್ಬೇಕು ಅಂದ್ರೆ ಅವನು ಡೈರೆಕ್ಟ್ ಆಗಿ ಕಾಶಿಗೆ ಹೋಗಿ ಅಘೋರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅವನು ಫಸ್ಟ್ ಅವನಿಗೆ ಅಂತ ಒಬ್ಬ ಗುರುನ ಹುಡಿಕೊಬೇಕು. ಒಬ್ಬ ಗುರುನೇ ಒಬ್ಬ ಮನುಷ್ಯನ ಅಘೋರಿಯಾಗಿ ಬದಲಾಯಿಸೋದಕ್ಕೆ ಸಾಧ್ಯ. ಒಬ್ಬ ಮನುಷ್ಯ ಅಘೋರಿ ಆಗ್ಬೇಕು ಅಂದ್ರೆ ಅವನು ಈ ಅಘೋರಿಯ ಸಂಪ್ರದಾಯ ಎಲ್ಲ ಕಲಿಬೇಕು, ತಂತ್ರಗಳು, ಮತ್ತೆ ಮುಖ್ಯವಾಗಿ ಈ ಸತ್ತೋಗಿರೋ ದೇಹ ಸುತ್ತ ಈ ಆಚರಣೆಗಳು ಮಾಡಬೇಕು. ಸೊ ಒಬ್ಬ ಮನುಷ್ಯ ಅಘೋರಿ ಆಗ್ಬೇಕು ಅಂದ್ರೆ ಫಸ್ಟ್ ರೂಲ್ ಏನು ಅಂದ್ರೆ ಅವನು ಅವನಿಗೆ ಆದಂತ ಒಂದು ಗುರುನ ಹುಡಿಕೊಬೇಕು. ಎಲ್ಲ ಕಡೆ ಜನರು ಈ ಅಘೋರಿಗಳನ್ನ ತುಂಬಾ ಆಶ್ಚರ್ಯವಾಗಿ ನೋಡ್ತಾರೆ. ಯಾಕೆ ಅಂದ್ರೆ ಕೆಲವು ಕಡೆ ಈ ಅಘೋರಿಗಳು ಈ ಗಾಂಜಾ ಸೇದೋದು ಅನ್ನೋದು ತುಂಬಾ ಕಾಮನ್ ಆಗಿದೆ. ಈ ಗಾಂಜಾ ಸೇದೋದ್ರ ಮೇಲೆ ಈ ಅಘೋರಿಯ ನಂಬಿಕೆ ಏನು ಗೊತ್ತಾ? ಈ ಶಿವ ಅನ್ನೋರು ಈ ಒಳ್ಳೆದ್ರಲ್ಲೂ ಇರ್ತಾರೆ, ಕೆಟ್ಟದ್ರಲ್ಲೂ ಇರ್ತಾರೆ. ನಮ್ಮ ಸಮಾಜನೇ ಇದು ಕೆಟ್ಟದ್ದು ಇದು ಒಳ್ಳೇದು ಅಂತ ಭಾಗ ಮಾಡಿ ಇಟ್ಟಿದೆ. ಈ ಶಿವ ಒಳ್ಳೆದ್ರಲ್ಲೂ ಇರ್ತಾರೆ, ಕೆಟ್ಟದ್ರಲ್ಲೂ ಇರ್ತಾರೆ. ನಾವು ಸತ್ತ ಮೇಲೂ ಕೂಡ ನಾವು ಶಿವನ ಹತ್ರನೇ ಹೋಗ್ತೀವಿ. ಈ ಶಿವ ಅನ್ನೋರು ಎಲ್ಲಾ ಕಡೆ ಇರ್ತಾರೆ. ಅವ್ರಿಗೆ ಅಘೋರಿಗಳಿಗೆ ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಅಂತ ಅವರು ಭಾಗ ಮಾಡೋದಿಲ್ಲ. ಅವ್ರಿಗೆ ಎಲ್ಲಾ ವಿಷಯ ಒಂದೇ ತರ, ಒಂದೇ ಸಮಾನತೆಯಾಗಿ ಅವ್ರಿಗಿರುತ್ತೆ. ಈ ಪ್ರಪಂಚದಲ್ಲಿರೋ ಎಲ್ಲ ಅಘೋರಿಗಳಿಗೆ ಸಾಮಾನ್ಯವಾಗಿ 2 ಸಿದ್ಧಾಂತಗಳಿದೆ. ಆ 2 ಸಿದ್ಧಾಂತ ಏನು ಅಂದ್ರೆ, ಮೊದಲನೇದು ಡಿಟ್ಯಾಚ್ಮೆಂಟ್. ಈ ಪ್ರಪಂಚದಲ್ಲಿ ಏನೇನು ವಸ್ತುಗಳಿದೆ ಅದ್ರ ಮೇಲೆ ಮೋಹ, ಆಸೆ ಅನ್ನೋದು ಅವ್ರಿಗೆ ಇರೋದಿಲ್ಲ. ಮೊದಲನೇ ಸಿದ್ಧಾಂತ ಡಿಟ್ಯಾಚ್ಮೆಂಟ್. ಎರಡನೇ ಸಿದ್ಧಾಂತ ಈಗೋ ಇರೋದಿಲ್ಲ, ಅವ್ರಿಗೆ ಅಹಂಕಾರ ಅನ್ನೋದು ಇರೋದಿಲ್ಲ. ಮತ್ತೆ ಈ ಅಘೋರಿಗಳು ಈ ಜನರಿಗೆ ಯಾವುದೇ ತರಹದ ತೊಂದರೆ ಕೊಡೋದಿಲ್ಲ. ಕೆಲವು ಕಡೆ ಫೇಕ್ ಆಗಿರೋ ಅಘೋರಿ ಇರ್ತಾರೆ, ಅಂದ್ರೆ ಪೋಲಿ ಅಘೋರಿಗಳಿರ್ತಾರೆ. ಸೊ ಅವರು ಈ ತರ ಜನರಿಗೆ ತೊಂದರೆ ಕೊಡ್ತಾರೆ. ಯಾವ ತರ ಅಂದ್ರೆ ಈ ಹಣವನ್ನ ವಂಚನೆ ಮಾಡೋದು, ಮತ್ತೆ ಈ ಸುಳ್ಳು ಶಾಪ ತರ ಹಾಕೋ ತರ ಒಂದು ವಿಷಯನ ಮಾಡ್ತಾರೆ. ಸೊ ನಿಜವಾದ ಅಘೋರಿಗಳು ಜನರಿಗೆ ಯಾವುದೇ ತರಹದ ತೊಂದರೆ ಕೊಡೋದಿಲ್ಲ. ಯಾಕೆ ಅಂದ್ರೆ ಅವರು 2 ಸಿದ್ಧಾಂತನ ಪಾಲಿಸ್ತಾರೆ. ಒಂದು ಡಿಟ್ಯಾಚ್ಮೆಂಟ್, ಎರಡನೇದು ಈ ಅಹಂಕಾರ ಅನ್ನೋದು ಅವ್ರಿಗೆ ಇರೋದಿಲ್ಲ. ನಿಜವಾದ ಅಘೋರಿಗಳು ಜನರಿಗೆ ಯಾವುದೇ ತರಹದ ತೊಂದರೆ ಕೊಡೋದಿಲ್ಲ. ಅಘೋರಿಗಳಿಗೆ ಕೆಲವೊಂದು ದೈವ ಶಕ್ತಿ ಇದೆ ಅಂತ ಒಂದು ನಂಬಿಕೆ ಇದೆ, ಕೆಲವೊಂದು ಸೂಪರ್ ಪವರ್ ಇದೆ ಅಂತ ನಂಬಿಕೆ ಇದೆ. ಅದರಲ್ಲಿ ಮೊದಲನೇದೇನು ಅಂದ್ರೆ ಈ ಫ್ಯೂಚರ್ ಪ್ರಿಡಿಕ್ಷನ್. ಈ ಭವಿಷ್ಯದಲ್ಲಿ ಏನೇನು ನಡೆಯುತ್ತೆ ಅನ್ನೋದು ಈ ಅಘೋರಿಗಳಿಂದ ನೋಡೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಎರಡನೇ ಶಕ್ತಿ ಏನು ಅಂದ್ರೆ ಡಿಸೀಸ್ ಹೀಲಿಂಗ್. ಒಬ್ಬ ಮನುಷ್ಯನಿಗೆ ಏನಾದರೂ ಕಾಯಿಲೆ ಇದ್ರೆ ಈ ಅಘೋರಿಗಳು ಮಂತ್ರ ಹಾಕಿ ಆ ಕಾಯಿಲೆ ಅನ್ನೋದು ನಮ್ಮ ದೇಹದಿಂದ ಹೋಗೋ ತರ ಮಾಡ್ತಾರೆ. ಮೂರನೇ ಶಕ್ತಿ ಏನು ಅಂದ್ರೆ ಮಾಂದ್ರಿಹ, ಬ್ಲ್ಯಾಕ್ ಮ್ಯಾಜಿಕ್. ಈ ಅಘೋರಿಗಳಿಗೆ ಈ ಮಾಂದ್ರಿಹ, ಈ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ನಾಲ್ಕನೇ ಶಕ್ತಿ ಏನು ಅಂದ್ರೆ ಟಾಕಿಂಗ್ ಟು ಸ್ಪಿರಿಟ್. ಈ ಪ್ರೇತ ಆತ್ಮ ಎಲ್ಲ ಇರುತ್ತಲ್ಲ ಅದ್ರ ಜೊತೆ ಈ ಅಘೋರಿಗಳು ಮಾತಾಡ್ತಾರೆ, ಅವ್ರಿಗೆ ಮಾತಾಡೋ ಶಕ್ತಿ ಇದೆ ಅಂತ ಹೇಳ್ತಾರೆ. ಐದನೇ ಶಕ್ತಿ ಏನು ಅಂದ್ರೆ ಸರ್ವೈವಿಂಗ್ ಪಾಯ್ಸನ್. ಅಘೋರಿಗಳು ವಿಷ ಕೊಡಿದ್ರೆ ಸಹ ಅವ್ರಿಗೆ ಏನು ಆಗೋದಿಲ್ಲ, ಅವ್ರಿಗೆ ವಿಷ ಅನ್ನೋದು ಅವ್ರಿಗೆ ದೇಹಕ್ಕೆ ಏನು ಮಾಡೋದಿಲ್ಲ ಅಂತ ಒಂದು ಶಕ್ತಿ ಇದೆ ಅಂತ ಈ ಅಘೋರಿಗೆ ಹೇಳ್ತಾರೆ. ಈ ಅಘೋರಿಗಳನ್ನ ನಾವು ಸಾಮಾನ್ಯವಾಗಿ ಎಲ್ಲಿ ನೋಡ್ಬೋದು ಅಂದ್ರೆ ವಾರಣಾಸಿಯಲ್ಲಿ ಹರಿಶ್ಚಂದ್ರ ಘಾಟ್ ಮತ್ತೆ ಮಾನಿಕಾರ್ಣಿಕಾ ಘಾಟ್. ಇವರು ರಾತ್ರಿ ವೇಳೆನೆ ಈ ದೇಹ ಪಕ್ಕ ಸತ್ತೋಗಿರೋ ದೇಹ ಪಕ್ಕ ಕೂತ್ಕೊಂಡು ಅವರು ಮಾಂದ್ರಿಕ ಆಚರಣೆಗಳು ಏನೇನೋ ಮಾಡ್ತಿರ್ತಾರೆ. ಮತ್ತೆ ಇವರು ದೊಡ್ಡ ದೊಡ್ಡ ಶಿವನ ದೇವಸ್ಥಾನ ಪಕ್ಕದಲ್ಲೇ ಇವರು ನೆಲೆಸಿರ್ತಾರೆ. ಈ ವಿಡಿಯೋದಲ್ಲಿ ಅಘೋರಿ ಬಗ್ಗೆ ಎಲ್ಲಾ ವಿಷಯನ ಮಾತಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಬಂದು ಮಾತಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.